ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾವಿವತ್ತು ಆಫ್ಟರ್ನೂನ್ ಪ್ಲ್ಯಾನ್ ಮಾಡಿದ್ದೀವಿ. ಸಡನ್ ಪ್ಲ್ಯಾನ್ ನಮ್ಮದು. ಎಲ್ಲಿಗಂತ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಸಾಗರ್ ರೋಡಲ್ಲಿ ಬಂದು ನಿಮಗೆ ಸ್ವಲ್ಪ ಮುಂದೆ ಬಂದು ಯಾವುದು ಐನೂರ, ಅದು ಲೆಫ್ಟ್ ತಗೊಂಡಿದ್ದು ಅಣ್ಗೆರೆ ಕಟ್ಟೆ ರೋಡ್. ಆ ರೋಡಲ್ಲಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಂದು ಸ್ವಲ್ಪ ಫಾರೆಸ್ಟ್ ಎಲ್ಲ ಇದೆ, ತೋಟ ಇದೆ ಅಕ್ಕಪಕ್ಕ, ನೋಡೋಕ್ಕೆ ಬ್ಯೂಟಿಫುಲ್ ಆಗಿದೆ. ನಾವು ಹೊಸದಾಗಿ ಕಾರ್ ತೊಗೊಂಡಿರೋದು, ಜಾಸ್ತಿ ಹೊರಗಡೆ ಎಲ್ಲ ಹೋಗಿಲ್ಲ. ಇತ್ತೀಚೆಗೆ ಹೋಗ್ತಿರೋದ್ರಿಂದ ನಮಗೆ ಪ್ರತಿ ಪ್ಲೇಸು ಕೂಡ ನಮಗೆ ತುಂಬ ಇಂಟ್ರೆಸ್ಟಾಗಿ ಕಾಣಿಸ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ, ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ, ಏನು ಎಂಜಾಯ್ ಮಾಡ್ತೀವಿ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಓಕೆ, ಅದೇ ದಾರಿನಲ್ಲಿ ಸ್ವಲ್ಪ ಮುಂದೆ ಹೋಗಿ ಕಾರ್ನ ಒಂದು ಕಡೆ ನಿಲ್ಲಿಸ್ಕೊಂಡು ಒಂದೆರಡು ಫೋಟೋಸ್ ತೊಗೊಂಡು ಮತ್ತೆ ಅದೇ ದಾರಿಲಿ ಮುಂದೆ ಹೊರಟ್ವಿ. ಈ ದಾರಿಲಿ ಹೋಗ್ತಾ ನಿಮಗೆ ಭೂತಪ್ಪ ದೇವಸ್ಥಾನ ಕೂಡ ಸಿಗುತ್ತೆ. ಅಣ್ಗೆರೆ ಕಟ್ಟೆ ಆ ದೇವಸ್ಥಾನಕ್ಕೆ ತುಂಬ ಪ್ರಸಿದ್ಧ ಆಗಿರೋವಂಥದ್ದು. ನಾವು ಹೋಗೋದಕ್ಕೆ ಆಗಲಿಲ್ಲ ಈ ಸಲ. ನೆಕ್ಸ್ಟ್ ಟೈಮ್ ಬಂದರೆ ಹೋಗಿ ವಿಡಿಯೋ ಹಾಕ್ತೀನಿ. ನಾವು ಈ ದಾರಿಲಿ ಬಂದಿರೋದು ಬೇಸಿಗೆನಲ್ಲಿ. ನಾವು ಅಂದ್ಕೊತಾ ಇದ್ವಿ ಮಳೆಗಾಲದಲ್ಲಿ ಏನಾದರೂ ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಫ್ರೆಂಡ್ಸ್, ನೀವೇನಾದರೂ ಶಿವಮೊಗ್ಗಕ್ಕೆ ಬಂದರೆ ಸಾಗರ್ ರೋಡಲ್ಲಿ ಅಣ್ಗೆರೆ ಕಟ್ಟೆ ರೋಡ್ಗೆ ಬನ್ನಿ. ಹಾಗೆ ಪ್ಲೇಸ್ ಹೇಗಿದೆ ಅಂತ ಹೇಳಿ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.